ಒಂದು ವರ್ಷದಲ್ಲಿ ಅವ್ರಿಗೆ 1.5 ಲಕ್ಷ ಸೇವ್ ಆಗುತ್ತೆ. ಹೇಗಿದೆ ಅಣ್ಣ ಇದು? ಹಯಾಬುಜಾ ಅಲ್ಲ ಇದು, ಈ ಮೋಟ್ರೆ ಟೀರೆಕ್ಸ್ ಸೇರಿದು. ಬನ್ನಿ ಪೂರ್ತಿ ಫೀಚರ್ಸ್ ಹೇಳ್ತೀನಿ. 1860 ಕಿಲೋಮೀಟರ್ ಯೂಸ್ ಮಾಡಿದ್ದಾರೆ ಈ ಸೈಕಲ್ ಕಸ್ಟಮರ್. ಇದೇ ರೀತಿಯಿಂದ ಅವರು ಒಂದು ಬೈಕ್ ಅಲ್ಲಿ ಇಷ್ಟು ಕಿಲೋಮೀಟರ್ ಯೂಸ್ ಮಾಡ್ಬೇಕಂದ್ರೆ ಪರ್ ಕಿಲೋಮೀಟರ್ ಅವ್ರಿಗೆ 4 ರೂಪಾಯಿ ಆಗುತ್ತೆ. ಆ ಲೆಕ್ಕಾಚಾರದಿಂದ ಅವ್ರಿಗೆ ಪೆಟ್ರೋಲ್ ಕಾಸ್ಟ್ ಬಂದ್ಬಿಟ್ಟು 8 ಇಂದ 10 ಸಾವಿರ ಬರ್ತಾ ಇತ್ತು. ಆ ಲೆಕ್ಕಾಚಾರದಿಂದ ಅವರು ಈ ಸೈಕಲ್ ಅಲ್ಲಿ ಬರೀ ಆರಾಮಾಗಿ ನೀವು ನಿಮ್ಮ ಮನೆಯಲ್ಲಿ ಮೊಬೈಲ್ ಚಾರ್ಜ್ ಮಾಡೋ ತರ, ಲ್ಯಾಪ್ಟಾಪ್ ಚಾರ್ಜ್ ಮಾಡೋ ತರ ಈಸಿಲಿ ಚಾರ್ಜ್ ಮಾಡಬಹುದು. ಇದರಲ್ಲಿ ಕಂಫರ್ಟು ಒಬ್ರಲ್ಲ 3 ಜನ ಕೂತ್ಕೊಳ್ಬೋದಲ್ಲ ಬ್ರೋ. ಟಾಪ್ ಅಂಡ್ ಬೈ ಪ್ರೀಮಿಯಂ ಮಾಡಿದ್ದಾರೆ. ಮಿರರ್ಸ್ ನೋಡಿ, ಬೈಕ್ಗೂ ಇರಲ್ಲ ಬ್ರೋ ಈ ತರ ಮಿರರು. ನೋಡ್ತೀರಾ ಫೀಚರ್ಸ್? ಫ್ರಂಟ್ ಅಲ್ಲಿ ನಿಮ್ಗೆ 29 ಇಂಚ್ ವೀಲ್ ಬಂದಿದೆ, ಡ್ಯುಯಲ್ ಡಿಸ್ಕ್ ಬ್ರೇಕ್ ಆಪ್ಷನ್, ಕ್ವಿಕ್ ರಿಲೀಸ್, ಮುಂದೆ ಸಸ್ಪೆನ್ಷನ್ ಪ್ರೀಮಿಯಂ ಕ್ವಾಲಿಟಿ, ಲೈಟ್ ಕೊಟ್ಟಿದ್ದಾರೆ ವಿತ್ ಹಾರನ್. ಆಮೇಲೆ ಫ್ರೇಮ್ ಬಂದ್ಬಿಟ್ಟು ನಿಮ್ಗೆ ಹೈ-ಟೆನ್ಸ್ ಕಾರ್ಬನ್ ಕ್ವಾಲಿಟಿ ಸ್ಟೀಲ್ ಬರುತ್ತೆ. ನಿಮ್ಗೆ ಹ್ಯಾಂಡಲ್ ನೋಡಬಹುದು, ಪ್ರೀಮಿಯಂ ಕ್ವಾಲಿಟಿ ಹ್ಯಾಂಡಲ್. ಕಸ್ಟಮರ್ ಬಂದ್ಬಿಟ್ಟು ಕಸ್ಟಮೈಸ್ ಆಗಿ 2 ಮಿರರ್ ಹಾಕಿದ್ದಾರೆ. LCD ಡಿಸ್ಪ್ಲೇ ವಿತ್ ಫುಲ್ ಸ್ಪೀಡೋಮೀಟರ್, ಓಡೋಮೀಟರ್, ಬ್ಯಾಟ್ರಿ ಮೀಟರ್ ಎಲ್ಲ ನೋಡ್ಬೋದು. ಎಷ್ಟು ಕಿಲೋಮೀಟರ್ ಯೂಸ್ ಆಗಿದೆ ಅದು ನೋಡ್ಬೋದು. 1860 ಕಿಲೋಮೀಟರ್ ಯೂಸ್ ಮಾಡಿದ್ದಾರೆ ಕಸ್ಟಮರು. ನಿಮ್ ಲೆಕ್ಕಾಚಾರದಿಂದ ನೀವು ಹೇಳಿ ಎಷ್ಟು ದುಡ್ಡು ಅವರು ಸೇವ್ ಮಾಡಿರ್ಬೋದು ಅಂತ. 1860 ಕಿಲೋಮೀಟರ್ ಯೂಸ್ ಮಾಡಿದ್ದಾರೆ ಈ ಸೈಕಲ್ ಕಸ್ಟಮರು. ಇದೇ ರೀತಿಯಿಂದ ಅವರು ಒಂದು ಬೈಕ್ ಅಲ್ಲಿ ಇಷ್ಟು ಕಿಲೋಮೀಟರ್ ಯೂಸ್ ಮಾಡ್ಬೇಕಂದ್ರೆ ಪರ್ ಕಿಲೋಮೀಟರ್ ಅವ್ರಿಗೆ 4 ರೂಪಾಯಿ ಆಗುತ್ತೆ. ಆ ಲೆಕ್ಕಾಚಾರದಿಂದ ಅವ್ರಿಗೆ ಪೆಟ್ರೋಲ್ ಕಾಸ್ಟ್ ಬಂದ್ಬಿಟ್ಟು 8 ಇಂದ 10 ಸಾವಿರ ಬರ್ತಾ ಇತ್ತು. ಬರೀ ಮೇಂಟೆನೆನ್ಸ್ ಅಲ್ಲಿ ಅವ್ರಿಗೆ 2 ಇಂದ 3 ಸಾವಿರ ಖರ್ಚಾಗ್ತಿದ್ದು. ಆ ಲೆಕ್ಕಾಚಾರದಿಂದ ಅವರು ಈ ಸೈಕಲ್ ಅಲ್ಲಿ ಬರೀ 1 ಮಂತ್ ಅಲ್ಲಿ ಅಪ್ರಾಕ್ಸ್ 10,000 ರುಪೀಸ್ ಸೇವ್ ಮಾಡಿದ್ದಾರೆ. ಎಷ್ಟು? 10,000 ರುಪೀಸ್ 1 ಮಂತ್ ಅಲ್ಲಿ ಸೇವ್ ಮಾಡಿದ್ದಾರೆ. ಇದೇ ರೀತಿಯಿಂದ ಅವರು ಕಂಟಿನ್ಯೂಸ್ ಪರ್ ಮಂತ್ ಅವರು 2,000 ಕಿಲೋಮೀಟರ್ ಯೂಸ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಹಯಾಬುಜಾದು ಕಂಫರ್ಟ್ ಪ್ಲಸ್ ಅವ್ರಿಗೆ ವರ್ಷದಲ್ಲಿ 1 ವರ್ಷದಲ್ಲಿ ಅವ್ರಿಗೆ 1.5 ಲಕ್ಷ ಸೇವ್ ಆಗುತ್ತೆ ಸ್ನೇಹಿತರೆ. 1.5 ಲಕ್ಷ ಏನು ಹೆಚ್ಚು ಕಡಿಮೆ ಅಂದ್ರೂ ಆರಾಮಾಗಿ 1 ಲಕ್ಷ ಸೇವು. ಸೈಕಲ್ ಪರ್ಚೇಸ್ ಮಾಡೋದು ಕಾಸ್ಟ್ ಲೆಸ್ ಮಾಡಿ, ಸೈಕಲ್ ಮೇಂಟೈನ್ ಮಾಡೋದು ಕಾಸ್ಟ್ ಲೆಸ್ ಮಾಡಿ, ಆರಾಮಾಗಿ 1 ಲಕ್ಷ ಸೇವ್ ಆಗುತ್ತೆ. ಬನ್ನಿ ಇದ್ರದ್ದು ಫೀಚರ್ಸ್ ಏನಿದೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೀವು ನೋಡ್ಬೋದು ಸ್ನೇಹಿತರೆ, ಈ ಸೈಕಲ್ ಅಲ್ಲಿ ಬಂದ್ಬಿಟ್ಟು 10.4H ಬ್ಯಾಟ್ರಿ ಬರುತ್ತೆ. ಈಸಿಲಿ ರಿಮೂವಬಲ್ ಬ್ಯಾಟ್ರಿ ಇದು. ಈ ತರ ಈ ಸೈಕಲ್ ಜೊತೆಲಿ ನಿಮಗೆ ಬೀಗ ಬರುತ್ತೆ. ತರ ಕೀ ಹಾಕಬೇಕು, ರೊಟೇಟ್ ಮಾಡಬೇಕು. ರೊಟೇಟ್ ಮಾಡಾದ್ಮೇಲೆ ಫುಲ್ ಮಾಡ್ತೀರಂದ್ರೆ ಬ್ಯಾಟ್ರಿ ಈಚೆಗೆ ಬಂದ್ಬಿಡು. 1 ನಿಮಿಷ ರೀ. ಫುಲ್ ಮಾಡ್ತಾನಂದ್ರೆ ಬ್ಯಾಟ್ರಿ ಈ ತರ ಈಚೆಗೆ ಬಂದ್ಬಿಡುತ್ತೆ. ಆರಾಮಾಗಿ ನೀವು ನಿಮ್ಮ ಮನೆಯಲ್ಲಿ ಮೊಬೈಲ್ ಚಾರ್ಜ್ ಮಾಡೋ ತರ, ಲ್ಯಾಪ್ಟಾಪ್ ಚಾರ್ಜ್ ಮಾಡೋ ತರ ಈಸಿಲಿ ಚಾರ್ಜ್ ಮಾಡ್ಬೋದು. ತಿರ್ಗಾ ಈ ಬ್ಯಾಟ್ರಿ ಹಾಕ್ಬೇಕಂದ್ರೆ ಇನ್ನೊಂದ್ಸತಿ ತೋರಿಸ್ತೀನಿ, ನೋಡ್ಕೊಳ್ಬೇಡಿ. ಇಲ್ಲಿ ಲಾಕ್ಸ್ ಇದೆಯಲ್ಲ, ಈ ಲಾಕ್ಸ್ ಅಲ್ಲಿ ಕರೆಕ್ಟ್ ಆಗಿ ಕೂತ್ಕೊಳ್ಬೇಕಿದು. ಇಲ್ಲಿ ಈ ಲಾಕ್ಸ್ ಅಲ್ಲಿ ಇಲ್ಲಿ ನೋಡಿ ಕರೆಕ್ಟ್ ಆಗಿ ಕೂತ್ಕೊಳ್ಬೇಕು. ಕಸ್ಟಮರು ಏನ್ ಮಾಡಿದಾರೆ ಅಂದ್ರೆ ಮೇಂಟೈನ್ ಮಾಡಿಲ್ಲ, ಎಲ್ಲ ಗಲೀಜಾಗಿದೆ. ಹಂಗಾಗಿ ಇಲ್ಲಿ ಡಸ್ಟ್ ಇದೆಯಲ್ಲ, ಡಸ್ಟ್ ಇಂದ ಬ್ಯಾಟ್ರಿ ಸ್ಟಕ್ ಆಗ್ತಾ ಇರೋದು. ಈಗ ನಾವು ಇವ್ರಿಗೆ ಸರ್ವಿಸ್ ಮಾಡಾಮೇಲೆ ನೀಟಾಗಿ ಆರಾಮಾಗಿ ಸ್ಮೂತ್ ಆಗಿ ಸೆಟ್ ಆಗುತ್ತೆ. ಇದು ಆರಾಮಾಗಿ ತಿರ್ಗಾ ಲಾಕ್ ಮಾಡ್ಬಿಡ್ತಂದ್ರೆ ಯಾರು ತೆಗಿಯಕ್ ಆಗಲ್ಲ ಬ್ಯಾಟ್ರಿ ನಿಮ್ಗೆ. ಸೊ ಅದು ಬಂದ್ಬಿಟ್ಟು ಬ್ಯಾಟ್ರಿದು ನೀವು ನೋಡಿದಿರಾ. ಈಗ ಬನ್ನಿ ಮೋಟರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಸೊ ಇಲ್ಲಿ ನೀವು ಹಿಂದೆ ನೋಡ್ತೀರಾ ಅಂದ್ರೆ ಈ ಮೋಟರ್ ಆಡ್ದು ಅವ್ರದ್ದು ಒರಿಜಿನಲ್ ಬ್ರಾಂಡೆಡ್ ಮೋಟರ್ ಬರುತ್ತೆ ನಿಮಗೆ. ಇದು 250 ವ್ಯಾಟ್ಸ್ ಮೋಟರ್ ಇದು. ಈ ಮೋಟರ್ದು ಸ್ಪೆಷಾಲಿಟಿ ಏನಂದ್ರೆ ಇದೊಳಗಡೆ ನಿಮಗೆ ಪ್ಲಾನೆಟರಿ ಗೇರ್ಸ್ ಬರುತ್ತೆ. ಆ ಪ್ಲಾನೆಟರಿ ಗೇರ್ಸ್ ಬಂದ್ಬಿಟ್ಟು ನಿಮಗೆ ಪ್ಲಾಸ್ಟಿಕ್ದು ಬರುತ್ತೆ. ಸೊ ಹಂಗಾಗಿ ನಿಮಗೆ ಬೈ ಚಾನ್ಸ್ ಫ್ಯೂಚರ್ ಅಲ್ಲಿ ಏನು ಮೋಟರ್ ಅಲ್ಲಿ ಇಶ್ಯೂ ಆಯಿತು, ಏನೋ ಒಂದು ರೀಪ್ಲೇಸ್ಮೆಂಟ್ ಮಾಡ್ಬೇಕಂದ್ರೆ ತುಂಬಾ ಚೀಪ್ ಕಾಸ್ಟ್ ಅಲ್ಲಿ ಆಗುತ್ತೆ ಸ್ನೇಹಿತರೆ. ನಿಮಗೆ ಜಸ್ಟ್ 199 ರುಪೀಸ್ ಅಲ್ಲಿ ನಿಮಗೆ ಪೂರ್ತಿ ಮೋಟರ್ದು ಸರ್ವಿಸ್ ಆಗ್ಬಿಡುತ್ತೆ ನಿಮಗೆ. ಅಷ್ಟೇ ಅಲ್ಲ, ಇಲ್ಲಿ ನೀವು ಈ ಸೈಕಲ್ ನೋಡ್ಬೋದು ಕಸ್ಟಮರ್ ಅವರು ಏನ್ ಮಾಡಿದ್ದಾರೆ ಅಂತ. ಇಲ್ಲಿ ಕೆಳಗಡೆ ಅವರು ಮುಂದೆದು ಒಂದು ಸೀಟು, ಹಿಂದೆದು ಒಂದು ಕ್ಯಾರಿಯರ್ ಎಲ್ಲ ಅಟ್ಯಾಚ್ ಮಾಡಿ ಒಂದು ಪ್ರೀಮಿಯಂ ಕ್ವಾಲಿಟಿದು ಸೀಟ್ ಮಾಡಿದ್ದಾರೆ. ಇದು ಕಸ್ಟಮೈಸಬಲ್ ಆಪ್ಷನ್, ರೆಕಮೆಂಡೆಡ್ ಅಲ್ಲ. ಈ ಕಸ್ಟಮರ್ ಅವ್ರದ್ದು ರೆಸ್ಪಾನ್ಸಿಬಿಲಿಟಿಯಿಂದ ಮಾಡಿರೋದು. ನಾವು ನಿಮಗೆ ರೆಕಮೆಂಡ್ ಮಾಡಲ್ಲ ಈ ಆಪ್ಷನ್ನು. ಹಿಂದೆ ನೋಡ್ಬೋದು ಮಡ್ಗಾಡು ಅವರು ಕಂಪನಿಯಿಂದನೇ ಇದು ಮಾಡಿಸಿದ್ದಾರೆ, ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಮುಂದೆ ಪೆಡಲ್ಸ್ ನಿಮಗೆ ಅಲ್ಯೂಮಿನಿಯಂ ವಿತ್ ಸ್ಟಡ್ ಪೆಡಲ್ಸ್ ಇದೆ ಈ ಸೈಕಲಲ್ಲಿ. ನಿಮಗೆ ಪ್ರೀಮಿಯಂ ಕ್ವಾಲಿಟಿ. ಈ ಬಾಟಲು ಮತ್ತು ಬಾಟಲ್ ಹೋಲ್ಡರ್ ನಮ್ಮ ಕಂಪನಿಯಿಂದ ಫ್ರೀ ಆಫ್ ಕಾಸ್ಟ್ ಹೋಗಿರೋದು. ಮಿರರ್ಸು ನಾವು ಫ್ರೀ ಆಫ್ ಕಾಸ್ಟ್ ಮಾಡಿಕೊಟ್ಟಿದ್ದೀನಿ. ಸೈಕಲ್ ಒಂದು ಸಕ್ಕದಾಗಿದೆ, ಆರಾಮಾಗಿ ಕಸ್ಟಮರ್ ಯೂಸ್ ಮಾಡ್ತಾ ಇದ್ದಾರೆ. ತಿಂಗಳಿಗೆ ಅವ್ರಿಗೆ 10,000 ರೂಪಾಯಿ ಸೇವ್ ಆಗ್ತಾ ಇದೆ. ಪ್ರೀಮಿಯಂ ಕ್ವಾಲಿಟಿ ಇದೆ. ಈಗ ಜಸ್ಟ್ 2 ಮಂತ್ಸ್ ಆಗಿದೆ ಸರ್ವಿಸ್ಗೆ ಬಂದಿರೋದು ಸೈಕಲ್ಲು. ನೀಟಾಗಿ ಈಗ ಸರ್ವಿಸ್ ಮಾಡಿಕೊಟ್ಬಿಡ್ತೀನಿ ಅವ್ರಿಗೆ. ನಿಮಗೂ ಈ ಥರ ಯಾವುದು ಪ್ರೀಮಿಯಂ ಎಲೆಕ್ಟ್ರಿಕ್ ಸೈಕಲ್ಸ್ ಬೇಕಂದ್ರೆ ವಿಸಿಟ್ ಮಾಡಿ ಭಾರತ್ ಸೈಕಲ್ ಹಬ್.